1,95,000 ಆಗುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಬರೀ 10,000 ಓಡಿರೋಂಥ ವೆಹಿಕಲ್ ಸರ್ ಇದೆ. 6.5 ಲಕ್ಷಕ್ಕೆ 19 ಮಾಡಲ್ ಗಾಡಿ. 6.5 ಲಕ್ಷಕ್ಕೆ 19 ಮಾಡಲು 4,25,000 ಹೇಳ್ತೀನಿ, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 6,25,000 ಹೇಳ್ತಿರೋದು ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ, ಲೋನು ಕೂಡ ಮಾಡ್ಕೊಡ್ತೀನಿ. 5,95,000ಗೆ 2024 ಮಾಡಲು ವೆಹಿಕಲ್ ಕೊಡ್ತಾ ಇದೀವಿ. 6,65,000 ಹೇಳ್ತಿರೋದು ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಇದು ಬಂದು 5.5 ಲಕ್ಷ ಹೇಳ್ತಿದ್ದೀವಿ, 5,25,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 2023 ಮಾಡಲು ಸರ್. 7,15,000 ಹೇಳ್ತಾ ಇದ್ದೀನಿ, 7 lakhsಗೆ ಮಾಡ್ಕೊಡ್ತೀನಿ. ಬಂದರೆ ನಮ್ಮ ಕಾರ್ ಕುಟೀರದಲ್ಲಿ ಇನ್ನೂ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಎಲ್ಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿ. ನಾನು ಇವತ್ತು ಬಂದಿದ್ದೀನಿ, ನಿಮಗೆ ಕಾರ್ ಕುಟೀರಾಗಿ ಬಂದಿದ್ದೀನಿ. ಯಾರಾದರೂ ಒಂದು ಕಡಿಮೆ ಬಜೆಟಲ್ಲಿ ಒಂದು ಒಳ್ಳೊಳ್ಳೆ ಗಾಡಿಗಳು, ಅದು ಸಿಂಗಲ್ ಓನರ್ ಗಾಡಿಗಳು ಬೇಕು ಅಂತಂದರೆ ನಿಮಗೆ ಒಳ್ಳೆ ಪ್ರೈಸಲ್ಲಿ ಸಿಗ್ತಾ ಇದೆ ನಿಮಗೆ ಕಾರ್ ಕುಟೀರದಲ್ಲಿ. ಸೊ ಜೊತೆ ಸರ್ ಇದ್ದೀರಾ, ವೆಲ್ಕಮ್ ಕಡೆ ಸರ್. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಹಾಯ್ ಸರ್, ನಾನು ಮಧು ಅಂತ. ಓಕೆ, ಹೇಗಿದ್ದೀರಾ ಸರ್? ಸರ್ ತುಂಬ ಚೆನ್ನಾಗಿದ್ದೀವಿ. ಓಕೆ ಸರ್, ನಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್ಸೇ ಇರುತ್ತೆ. ಓಕೆ. ಆಮೇಲೆ ಎಲ್ಲ ಗಾಡಿಗೂ ಲೋನ್ ಆಗೋಂಥ ವೆಹಿಕಲ್ಸೇ ಇರುತ್ತೆ. ಓಕೆ ಸರ್, ನಮ್ಮ ಕಾರ್ ಕುಟೀರದಲ್ಲಿ ಯಾರೇ ಬಂದು ವೆಹಿಕಲ್ ಕೇಳಿದ್ರು 50 to 1 lakhsಲ್ಲಿ ಲೋನ್ ಡೌನ್ ಪೇಮೆಂಟ್ ಮಾಡಿ ಇನ್ನು ಮಿಕ್ಕಿದ್ದು ಏನಿದೆ ನಾನು ಲೋನ್ ಮಾಡ್ಕೊಡ್ತೀನಿ. ಓಕೆ. ಸೊ ಎಲ್ಲ ವಿಡಿಯೋದಲ್ಲಿ ಹೇಳ್ದಂಗೆ ನಿಮ್ಮ ಸಿಬಿಲ್ ಪ್ರೊಫೈಲ್ ಚೆನ್ನಾಗಿದೆ, ಆಬ್ವಿಯಸ್ಲಿ ನಿಮಗೆ ಲೋನ್ ಕೂಡ ಆಗುತ್ತೆ ಸರ್. ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್, ಇವತ್ತಿನ ಬಜೆಟ್ ಬಂದು 4.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಸರ್. ಸೊ ಹೈಯೆಸ್ಟ್ ಅಂದರೆ ಎಲ್ಲಿ ಗಂಟೆ ಸಿಗ್ಬೋದು ಸರ್? ಹೈಯೆಸ್ಟ್ ಅಂದರೆ ಒಂದು 11 lakhs ಗಂಟ ನನ್ನ ಹತ್ರ ವೆಹಿಕಲ್ಸ್ ಇದೆ. ಓಕೆ. ಸೊ ಸರ್, ಇವಾಗ ದೊಡ್ಡ ವೆಹಿಕಲ್ಸ್ ಅಂದರೆ ಲೋನ್ ಅಂತ ಹೇಳ್ತಾರೆ. ಸೊ ಯಾವ ಮಾಡೆಲ್ ಮೇಲೆ ಲೋನ್ ಆಗುತ್ತೆ ಸರ್? ಸರ್, ಅಪ್ ಟು 14 to 15 ಮೇಲೇ ಲೋನ್ ಆಗೋದು. ಯಾವುದೇ ಗಾಡಿಗಾಗಲಿ 15 to 1 lakhs ತೊಗೊಂಬನ್ನಿ, ನಮ್ಮ ಕಾರ್ ಕುಟೀರ ಕಾಂಟ್ಯಾಕ್ಟ್ ಮಾಡಿ. ಓಕೆ, ನಾವು ನಿಮಗೆ ಲೋನ್ ಮಾಡ್ಕೊಡ್ತೀವಿ. ಓಕೆ. ಸೊ ಎಲ್ಲ ವಿಡಿಯೋದಲ್ಲಿ ಹೇಳ್ದಂಗೆ ನಿಮ್ಮ ಸಿಬಿಲ್ ಪ್ರೊಫೈಲ್ ಚೆನ್ನಾಗಿದೆ, ಆಬ್ವಿಯಸ್ಲಿ ನಿಮಗೆ ಲೋನ್ ಕೂಡ ಆಗುತ್ತೆ. ಸೊ 2014 ಮೇಲೆ ಯಾವುದೇ ವೆಹಿಕಲ್ಸ್ ತೊಗೊಂಡ್ರೆ ನಿಮಗೆ ಥ್ರೂಔಟ್ ಕರ್ನಾಟಕ ನಿಮಗೆ ಲೋನ್ ಕೂಡ ಆಗುತ್ತೆ. ಸೊ ಸರ್, ಆಮೇಲೆ ನಮ್ಮ ವ್ಯೂಸ್ಗೆ ಎಕ್ಸಾಕ್ಟಾಗಿ ಅನಿಸುತ್ತೆ ಲೊಕೇಶನ್ ಕಾರ್ ಕುಟೀರ ಸರ್. ಕಾಂಪ್ಲೆಕ್ಸ್ ರೋಡು, ಮುದ್ದಿನಪಾಳ್ಯ ಮೇನ್ ರೋಡು, ನಿಯರ್ ಕುವೆಂಪು ಪಾರ್ಕು. ಕಾರ್ ಕುಟೀರ ಅಂತ ನೀವು ಲೊಕೇಶನ್ ಹಾಕೊಂಡ್ರೆ ಸಾಕು, ಡೈರೆಕ್ಟ್ ಇಲ್ಲಿಗೆ ಬರ್ತೀರಾ. ಸೊ ಅಕಸ್ಮಾತ್ ಲೊಕೇಶನ್ ಕನ್ಫ್ಯೂಸ್ ಆಗುತ್ತೆ, ಸೊ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಡೈರೆಕ್ಟಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಸೊ ತಡ ಮಾಡೋದು ಬೇಡ ಸರ್, ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಓಕೆ ಸರ್, ಬನ್ನಿ ಸರ್ ನೋಡೋಣ. ಓಕೆ. ಸೊ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್. ಸರ್, ಕಾರ್ ಕುಟೀರದಲ್ಲಿ ಫಸ್ಟ್ ಗಾಡಿನೇ ಒಂದು ಸ್ವಿಫ್ಟ್ ಇದೆ ಸರ್. ಸರ್, 2024 ಮಾಡಲು ಸಿಂಗಲ್ ಓನರು, ಬರೀ 11,000 ಓಡಿದೆ. ಇಂಟೀರಿಯರ್ ನೋಡ್ಕೊಂಬನ್ನಿ, ತುಂಬ ಚೆನ್ನಾಗಿದೆ ಸರ್ ವೆಹಿಕಲ್ಲು. ಓಕೆ. ಇಂಟೀರಿಯರ್ ನಿಮಗೆ ನೋಡಿದ್ರೆ ನಿಮಗೆ AC ಪವರ್ ಸ್ಟೀರಿಂಗು, ಪವರ್ ವಿಂಡೋಸು, ಡ್ಯೂಯಲ್ ಏರ್ ಬ್ಯಾಗು, ABS, ಆಫ್ಟರ್ ಮಾರ್ಕೆಟ್ ನಮಗೆ ಆಂಡ್ರಾಯ್ಡ್ ಸಿಸ್ಟಮು ಮತ್ತು ಒಳ್ಳೆ ಸೀಟಿಂಗು, ಫ್ಯಾಬ್ರಿಕ್ ಸೀಟ್ಸ್ ಇದೆ. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 90% ಟೈರ್ಸ್ ಕೂಡ ಇದೆ. ಸೊ ಸ್ವಿಫ್ಟ್ ಪೆಟ್ರೋಲ್ ವೇರಿಯಂಟು. ಯಾರಾದರೂ ಒಂದು ಸ್ವಿಫ್ಟ್ ಹುಡುಕ್ತಾರವ್ರಿಗೆ 2024 ಮಾಡಲ್ ಗಾಡಿ, ಸಿಂಗಲ್ ಓನರ್ ಸರ್. ನಮ್ಮ ಕಾರ್ ಕುಟೀರದಲ್ಲಿ ಬೆಸ್ಟ್ ಲೋನ್ ಕೂಡ ಮಾಡ್ಕೊಡ್ತೀವಿ. ವೆಹಿಕಲ್ ಮಾತ್ರ ಎಲ್ಲ ಸಿಂಗಲ್ ಓನರ್ಸೇ ಇರುತ್ತೆ ಸರ್. ಸೊ ಪ್ರೈಸ್ ಏನಿದೆ ಸರ್? ಸರ್, ಪ್ರೈಸ್ ಬಂದು ಇದು 7,15,000 ಹೇಳ್ತಾ ಇದ್ದೀನಿ, 7 lakhsಗೆ ಮಾಡ್ಕೊಡ್ತೀನಿ. ಬಂದರೆ ನಮ್ಮ ಕಾರ್ ಕುಟೀರದಲ್ಲಿ ಇನ್ನೂ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಓಕೆ. ಸೊ 7 ಲಕ್ಷಕ್ಕೆ ಫೈನಲ್ ಆಯಿತು. ಆನ್ ದಿ ಟೇಬಲ್ ಕೂತ್ಕೊಂಡ್ರೆ ಒಂದು ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಕೂಡ ಆಗುತ್ತೆ. ಬಟ್ 2024 ಮಾಡಲ್ ಲೇಟೆಸ್ಟ್ ಮಾಡಲ್ ಗಾಡಿ ಒಂದು ಸ್ವಿಫ್ಟ್ ಯಾರಾದ್ರು ಹುಡುಕ್ತಾ ಇದ್ದಾರೆ ಅಂತಂದ್ರೆ ಆರಾಮಾಗಿ ಬರೀ 11,000 ಓಡಿರೋದು, ಜಸ್ಟ್ 11,000 ಓಡಿರೋದು. 2012 ಮಾಡಲ್ಲು, ಸೆಕೆಂಡ್ ಓನರ್ ಆಗಿದೆ. ಇಂಟೀರಿಯರ್ ಇರ್ಬೋದು, ಔಟ್ಲುಕ್ ಇರ್ಬೋದು, ತುಂಬ ಚೆನ್ನಾಗಿದೆ. ಓಕೆ. ನಮ್ಮ ಕಾರ್ ಕುಟೀರದಲ್ಲಿ ಸೊ ಇಂಟೀರಿಯರ್ ನೋಡ್ತಾ ಇರ್ಬೋದು, ನಿಮಗೆ AC ಪವರ್ ಸ್ಟೀರಿಂಗ್ ಎಲ್ಲ ಬಂದ್ಬಿಡುತ್ತೆ ಗಾಡಿಯಲ್ಲಿ. ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ. 2011 ಅಲ್ಲ ಸರ್ ಇದು? 2012 ಮಾಡಲ್ಲು, ಸೆಕೆಂಡ್ ಓನರು. ಓಕೆ. 12 ಸೆಕೆಂಡ್ ಓನರ್ ಗಾಡಿ, LX ವೇರಿಯಂಟು, ಬಾಡಿ ಲೈನ್ ಎಲ್ಲ ಸಖತ್ತಾಗಿ ಮೇಂಟೈನ್ ಮಾಡಿದ್ರೆ. ಸೊ ಯಾರಾದರೂ ಒಂದು ಆಲ್ಟೋ ನೋಡ್ತಾರವ್ರಿಗೆ ಪ್ರೈಸ್ ಏನಾಗುತ್ತೆ ಸರ್? ಸರ್, ಇದು ಬಂದು 1,95,000 ಆಗುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಆನ್ ದ ಟೇಬಲ್ ಬಂದರೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇಗ್ನಿಸ್ ಇದೆ. ಸೊ ವೈಟ್ ಕಲರ್ ನೋಡಕ್ಕೆ ಸಖತ್ತಾಗಿದೆ ಸರ್. ಡೀಟೇಲ್ಸ್ ಸರ್, ನಮ್ಮ ಕಾರ್ ಕುಟೀರದಲ್ಲಿ ಇಗ್ನಿಸ್ ವೆಹಿಕಲ್ 2022 ಮಾಡಲ್ಲು, ಸಿಂಗಲ್ ಓನರು, ಬರೀ 60,000 ಡ್ರೈವ್ ಆಗಿರೋಂಥ ವೆಹಿಕಲ್ಲು. ಇಂಟೀರಿಯರ್ ಮಾತ್ರ ಸೂಪರ್ ಆಗಿದೆ. ಸೊ ಇಂಟೀರಿಯರ್ ನಿಮಗೆ AC ಪೆಟ್ರೋಲ್ ಝೀಟಾ ವೇರಿಯಂಟ್ ಆಗಿರುತ್ತೆ ಈ ಗಾಡಿ. ಓಕೆ. ವಿತ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯಾಗ್ ವೀಲ್ ಬರ್ಬೋದು, ಪುಷ್ ಬಟನ್ ಬರ್ಬೋದು. ಓಕೆ. ಗಾಡಿ ಮಾತ್ರ ತುಂಬಾ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಯಾರಾದ್ರೂ ಹುಡುಕ್ತಿರೋ ಅಂಥವ್ರಿಗೆ ನಮ್ಮ ಕಾರ್ ಕುಟೀರದಲ್ಲಿ ಈ ಪ್ರೈಸ್ ಬಂದು 5,85,000 ಹೇಳ್ತಿರೋದು, 5,65,000 ಮಾಡ್ಕೊಡ್ತೀನಿ. ಓಕೆ. 5,65,000 ಮಾಡ್ಕೊಡ್ತೀನಿ. ಇನ್ನು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ನಮ್ಮ ಕಾರ್ ಕುಟೀರಕ್ಕೆ ಬಂದು ಕಾಂಟ್ಯಾಕ್ಟ್ ಮಾಡಿ. ಸೊ ಈ ಗಾಡಿ ಲೋನ್ ಏನಾದ್ರು ಆಗುತ್ತಲ್ಲ ಸರ್? ಸರ್, ಲೋನ್ ಕೂಡ ಆಗುತ್ತೆ. ನಮ್ಮ ಕಾರ್ ಕುಟೀರಲ್ಲಿ ನೀವು ಯಾವುದೇ ವೆಹಿಕಲ್ಗೆ ಇರ್ಬೋದು, ಎಲ್ಲ ಮಾಡೆಲ್ ವೆಹಿಕಲ್ ಆಗಿರೋಂಥ ಲೋನ್ ಕೂಡ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ಕೋಡಾ ರ್ಯಾಪಿಡ್ ಇದೆ ಸರ್, ನೋಡಕ್ಕೂ ಸಾಕಾಗಿದೆ ಸರ್. ಸ್ಕೋಡಾ ರ್ಯಾಪಿಡ್ 2013 ಮಾಡಲು, ಸೆಕೆಂಡ್ ಓನರು. ಇಂಟೀರಿಯರ್ ಇರ್ಬೋದು, ಔಟ್ಲುಕ್ ಇರ್ಬೋದು, ಎಕ್ಸ್ಟ್ರಾ ಕ್ಲಾಸ್ ಇದೆ. 2 ಲಕ್ಷ ವೆಹಿಕಲ್ಗೆ ಖರ್ಚು ಮಾಡಿದ್ದಾರೆ ಸರ್. ಸರ್ 2 ಲಕ್ಷ ತನಕ? ಹೌದು ಸರ್. ಓಕೆ. ನೋಡ್ತಾ ಇರ್ಬೋದು, ನಿಮಗೆ ಸ್ಕರ್ಟಿನ್ಸ್ ಆಗಲಿ, ನಿಮಗೆ ಜಾಗ್ವಾರ್ದು ನಿಮಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಆಗಲಿ, ನಿಮಗೆ ಹೈ ಬೀಮು, ಲೋ ಬೀಮು ಮತ್ತು ಫಾಗ್ ಲ್ಯಾಂಪ್ಸ್ ಎಲ್ಲನೂ ಜಾಗ್ವಾರ್ದು ಹಾಕ್ಸ್ಕೊಂಡಿದ್ದಾರೆ. ಸೊ ಇಂಟೀರಿಯರ್ ನೋಡಿದ್ರೆ ನಿಮಗೆ AC ಪವರ್ ಸ್ಟೀರಿಂಗು, ಪವರ್ ವಿಂಡೋಸು, ಡ್ಯೂಯಲ್ ಏರ್ ಬ್ಯಾಗು, ABS, ಸರಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲನೂ ಇದೆ. ಸಾರಿ, ಡಿಫಾಗರ್ ಎಲ್ಲ ಇದೆ ನಿಮಗೆ. ಸೊ ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಆಗಲಿ, ಆಲ್ಪೈಂದು ನಿಮಗೆ ಸಬ್ಬೂಫರ್ ಆಗಲಿ ಎಲ್ಲನೂ ಹಾಕ್ಸ್ಕೊಂಡಿದ್ದಾರೆ ವಿತ್ ಕಾಂಪೋನೆಂಟ್ ಸಮೇತ. ಸೊ ಪ್ರೈಸ್ ಏನೈತೆ ಸರ್ ಸ್ಕೋಡಾ ರ್ಯಾಪಿಡ್? ಸರ್, ಸ್ಕೋಡಾ ರ್ಯಾಪಿಡ್ ಸರ್ ಇದೊಂದೇ ಒಂದು ಸ್ವಲ್ಪ ಮಾಡಿ. ಸೊ ಪ್ರೈಸ್ ಏನಂತೆ ಸರ್? ಸರ್, 3,85,000 ಹೇಳ್ತಾ ಇದ್ದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. ಬಂದು ನಮ್ಮ ಕಾರ್ ಕುಟೀರನ ಕಾಂಟ್ಯಾಕ್ಟ್ ಮಾಡಿ ಸರ್.
ಬೆಸ್ಟ್ ಡೀಲಲ್ಲಿ ಮಾಡ್ಕೊಡ್ತೀರಾ? ಬೆಸ್ಟ್ ವೆಹಿಕಲ್ ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತೀನಿ. ಓಕೆ ಸರ್. ಸೊ ಇನ್ನು ಮುಂದೆ ಒಂದು ಸುಜುಕಿ ಬಲೆನೋ ಇದೆ. ಸೊ ಟಾಪ್ ಎಂಡ್ ಮಾಡಲ್ ಗಾಡಿ ಏನು ಸರ್ ಡೀಟೇಲ್ಸು? ಸರ್ ನಮ್ಮ ಕಾರ್ ಕುಟೀರದಲ್ಲಿ 2019 ಮಾಡಲು ಸಿಂಗಲ್ ಓನರ್ ಬರೀ 10,000 ಓಡಿರುವಂಥ ವೆಹಿಕಲ್ ಸರ್ ಇದೆ. ಜಸ್ಟ್ 10,000 ಅಷ್ಟೇ ಹೊಡಿ. ಹೌದು ಸರ್, ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ, ಝೀಟಾ ವರ್ಷನ್. ಓಕೆ. ಸೊ ಮ್ಯಾಗ್ವಿಲ್ ಬರ್ಬೋದು, ಬಟನ್ ಸ್ಟಾರ್ಟ್ ಬರ್ಬೋದು, ಇಂಟೀರಿಯರ್ ಸೂಪರ್ ಆಗಿದೆ. ಔಟ್ಲುಕ್ ನೀವು ನೋಡ್ಕೊಂಬನ್ನಿ, ಇಂಟೀರಿಯರ್ ಔಟ್ಲುಕ್ ನೋಡ್ಕೊಂಬನ್ನಿ. ಓಕೆ, ಫೀಚರ್ಸ್ ವೈಸ್ ನೋಡಿದ್ರೆ ನಿಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಪುಷ್ ಬಟನ್ ಸ್ಟಾರ್ಟ್, ಇನ್ನರ್ IRVMs, ORVMs ಎಲ್ಲನೂ ಇದೆ. ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ. ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80 to 90% ಟೈರ್ಸ್ ಕೂಡ ಇದೆ. ಜಸ್ಟ್ 10,000 ಕಿಲೋಮೀಟರ್ ಡ್ರಿವನ್ ಆಗಿರೋದು ಅಷ್ಟೇ ಗಾಡಿ ಇದು. ಸೊ ಪ್ರೈಸ್ ಏನಾಯ್ತು ಸರ್ ಬಲೆನೋ? ಸರ್ 6,65,000 ಹೇಳ್ತಿರೋದು, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್, ಲೋನು ಕೂಡ ಆಗುತ್ತೆ. ಓಕೆ, 6,65,000 ಹೇಳಿ, ಅದರಲ್ಲಿ ನಿಮಗೆ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಕೂಡ ಆಗುತ್ತೆ ನಿಮ್ಗೊಂದು ಈ ಒಂದು ಬಲೆನೋ. ನಮ್ಮ ಕಾರ್ ಕುಟೀರಕ್ಕೆ ಬಂದು ಕಾಂಟ್ಯಾಕ್ಟ್ ಮಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು 1.6 ಲೀಟರ್ ಇಂಜಿನ್ ಗಾಡಿ ಒಂದು S-Cross ಇದೆ. ಏನು ಸರ್ ಡೀಟೇಲ್ಸ್? ಇದು ಕೂಡ ನಮ್ಮ ಕಾರ್ ಕುಟೀರದಲ್ಲೇ ಇದೆ ಸರ್. ಓಕೆ. ಇದು 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಫುಲ್ ಟಾಪ್ ಎಂಡ್ ಹೈಬ್ರಿಡ್ ಆಗಿರುತ್ತೆ. ಓಕೆ, ಆಲ್ಫಾ ವೆರ್ಷನ್ ಬರುತ್ತೆ ಇದಕ್ಕೆ. ಓಕೆ. ಸೊ ಟಾಪ್ ಎಂಡ್ ವೇರಿಯಂಟ್ ವಿತ್ ಡ್ಯುಯಲ್ ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ ನೋಡ್ಬೋದು. ಸೊ ವಿತ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ IRVMs, ORVMs, ಡೈಮಂಡ್ ಕಟ್ ಅಲಾಯ್ಸು, ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ. ಅದು ಸ್ಮಾರ್ಟ್ ಹೈಬ್ರಿಡ್ ವೇರಿಯಂಟ್ ನಿಮಗೆ ಗಾಡಿ. ಸೊ ಡೀಸೆಲ್ ಗಾಡಿ ಒಂದು S-Cross ಏನಾಯ್ತು ಸರ್ ಪ್ರೈಸು? ಸರ್ ಇದು ಬಂದು 8,25,000 ಹೇಳ್ತಿರೋದು. ಇದು ಕೂಡ ನಾವು 7,80,000ಗೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ, 7,80,000ಕ್ಕೆ ನಿಮಗೆ ಒಂದು S-Cross ಡೀಸೆಲ್ಲು. ಲೋನ್ ಕೂಡ ಆಗುತ್ತೆ ಸರ್. ಲೋನ್ ಕೂಡ ಆಗುತ್ತೆ. ಲೋನ್ ಕೂಡ ಆಗುತ್ತೆ. ಓಕೆ, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಕೂಡ ಆಗುತ್ತೆ ಗಾಡಿ. ಓಕೆ ಸರ್. ಸೊ ಅಕಸ್ಮಾತ್ ನಿಮಗೆ ರೆಡ್ ಕಲರ್ ಬಲೆನೋ ಬೇಡ ಅಂದರೆ ನಿಮಗೆ ಗ್ರೇ ಸಿಲ್ವರ್ ಕಲರ್ ಒಂದು ಬಲೆನೋ ಇದೆ. ಏನು ಸರ್ ಡೀಟೇಲ್ಸ್? 2020 ಮಾಡಲ್ಲು ಬರೀ 70,000 ಓಡಿರೋಂಥ ವೆಹಿಕಲ್. ಓಕೆ. ಈ ವೆಹಿಕಲ್ ಏನಾದ್ರು ಬೇಕು ಅಂದರೆ ನಮ್ಮ ಕಾರ್ ಕುಟೀರ ಬಂದು ಕಾಂಟ್ಯಾಕ್ಟ್ ಮಾಡಿ. ಈ ವೆಹಿಕಲ್ ಕೂಡ ಬಂದು ನಿಮಗೆ 6,65,000 ಹೇಳ್ತಿರೋದು. ಇದು ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ, ಇದು ಕೂಡ ಟಾಪ್ ಎಂಡ್ ಅಲ್ಲ ಸರ್? ಇದು ಕೂಡ ಟಾಪ್ ಎಂಡ್ ಸರ್, ಸೇಮ್ ವರ್ಷನ್. ಓಕೆ, ವಿತ್ ಝೀಟಾ ವರ್ಷನ್. ಬಟನ್ ಸ್ಟಾರ್ಟ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಅಲಾಯ್ ವೀಲ್ಸು, ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ. ಓಕೆ, ವಿತ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ IRVMs, ORVMs, ಬ್ರ್ಯಾಂಡ್ ನ್ಯೂ ಟೈರ್ಸು, ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲನೂ ಬರುತ್ತೆ. ಪೆಟ್ರೋಲ್ ಅಲ್ಲ ಸರ್ ಇದು? ಪೆಟ್ರೋಲ್ ವರ್ಷನ್. ಓಕೆ, ಪೆಟ್ರೋಲ್ 2020 ಮಾಡಲ್ಲು 70,000 ಡ್ರೈವ್ ಆಗಿದೆ. ಸಿಂಗಲ್ ಓನರ್ ಅಲ್ಲ ಸರ್? ಸಿಂಗಲ್ ಓನರ್. ಸೊ ನಮ್ಮ ಮುಂದೆ ಒಂದು ಹುಂಡೈ ಕ್ರೆಟಾ ಇದೆ. ಏನು ಸರ್ ಡೀಟೇಲ್ಸ್? ಸರ್ 2017 ಮಾಡಲ್ಲು ಸಿಂಗಲ್ ಓನರ್. ಈ ಗಾಡಿ ಕೂಡ SX ಆಪ್ಷನಲ್ ಬರುತ್ತೆ. ಇದು ಓಕೆ, ಬಟನ್ ಸ್ಟಾರ್ಟ್ ಬರುತ್ತೆ, ಮ್ಯಾಗ್ವಿಲ್ ಬರ್ಬೋದು, ಇಂಟೀರಿಯರ್ ಬರ್ಬೋದು, ತುಂಬಾ ಚೆನ್ನಾಗಿದೆ ವೆಹಿಕಲ್. ಸೊ ಬಾಡಿ ಲೈನ್ ಕೂಡ ನೋಡ್ತಿರ್ಬೋದು, ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಡಿಫಾಗರ್ ವೈಪರ್ ಎಲ್ಲನೂ ಇದೆ. SX ಟಾಪ್ ಎಂಡ್ ವೇರಿಯಂಟ್ ವಿತ್ ಅದು ಆಟೋಮೆಟಿಕ್ ಪೆಟ್ರೋಲ್ ಅಲ್ಲ ಸರ್ ಇದು? ಹೌದು ಸರ್. ವಿತ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, ಡ್ಯುಯಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ಗಾಡೀಲಿ. ಸೊ ಯಾರಾದರೂ ಒಂದು ಕ್ರೆಟಾ ನೋಡ್ತಿರೋರಿಗೆ ಪ್ರೈಸ್ ಏನಾಗುತ್ತೆ ಸರ್? ಸರ್ 8,75,000 ಹೇಳ್ತಿರೋದು, 8,50,000ಗೆ ಫೈನಲ್ ಮಾಡ್ಕೊಡ್ತೀನಿ. ಬಂದರೆ ನಮ್ಮ ಕಾರ್ ಕುಟೀರದಲ್ಲಿ ಲೋನ್ ಕೂಡ ಮಾಡ್ಕೊಡ್ತೀನಿ. ಈ ವೆಹಿಕಲ್ಲು ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ. ಓಕೆ, 8.5 ಲಕ್ಷಕ್ಕೆ ನಿಮಗೆ ಒಂದು ಹುಂಡೈ ಕ್ರೆಟಾ 2019 ಮಾಡಲ್ ಸರ್? 2017 ಮಾಡಲ್. 17 ಮಾಡಲ್ ಗಾಡಿ. ಹೌದು. ಓಕೆ, 17 ಮಾಡಲ್ ಗಾಡಿ ನಿಮಗೆ ಸಿಗ್ತಾ ಇರೋದು. ಸಿಂಗಲ್ ಓನರ್ ಗಾಡಿ, ಆಟೋಮೆಟಿಕ್ಕು. ಸೊ ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ಇದೆ ಗಾಡೀಲಿ, ಅಲಾಯ್ಸ್ ಎಲ್ಲ ಸಮೇತ ಇದೆ ಗಾಡೀಲಿ. ಓಕೆ ಸರ್. 18 ಮಾಡಲು ಸೆಕೆಂಡ್ ಓನರ್ ಆಗಿದೆ, ಆಟೋಮೆಟಿಕ್ ವೇರಿಯಂಟ್ ಆಗಿದೆ. ಇದು ಕೂಡ 75,000 ನೋಡಿದೆ. ಯಾರು ರೆನಾಲ್ಟ್ ಡಸ್ಟರ್ ಬಿಡುತ್ತಿರೋಂಥವ್ರಿಗೆ 110 PS ಆಗಿದೆ ಈ ಗಾಡಿ. 110 PS. ಇಂಟೀರಿಯರ್ ಔಟ್ಲುಕ್ ವೆರಿ ನೈಸ್ ಆಗಿದೆ. ಓಕೆ, ವಿತ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗು, ABS, ರೆನಾಲ್ಟ್ ಡಸ್ಟರ್ ಡೀಸೆಲ್ ಅಲ್ಲ ಸರ್ ಇದು? ಹೌದು ಸರ್. ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲನೂ ಇದೆ. ಯಾರಾದರೂ ಒಂದು ರೆನಾಲ್ಟ್ ಡಸ್ಟರು ಡೀಸೆಲ್ಲು, ಅದು ಆಟೋಮೆಟಿಕ್ ಡೀಸೆಲ್ ಆಟೋಮೆಟಿಕ್ ಇರೋದು. ಸೊ ಯಾರಾದರೂ ಡಸ್ಟರ್ ಹೊಡ್ತವ್ರಿಗೆ ಪ್ರೈಸ್ ಏನಾಗುತ್ತೆ ಸರ್ ಈ ಒಂದು ಡಸ್ಟರ್? ಈ ಡಸ್ಟರ್ ಬಂದು ನಮ್ಮ ಕಾರ್ ಕುಟೀರದಲ್ಲಿ ಲೋನ್ ಕೂಡ ಮಾಡ್ಕೊಡ್ತೀವಿ. ಈ ವೆಹಿಕಲ್ ಬಂದು ನಿಮಗೆ ಬೆಸ್ಟ್ ಪ್ರೈಸ್ ಅಂದರೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ. 6,25,000 ಹೇಳ್ತಿರೋದು, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ, ಲೋನು ಕೂಡ ಮಾಡ್ಕೊಡ್ತೀನಿ. ಈ ವೆಹಿಕಲ್ 2018 ಮಾಡಲ್ ಆಗಿರುತ್ತೆ. ಓಕೆ, ಸೊ ಪ್ರೈಸ್ ಹೇಳಿ ಸರ್? ಸರ್ 6,25,000 ಹೇಳ್ತಿರೋದು, ಇನ್ನೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ನಿಮ್ಮ ವ್ಯೂವರ್ಸ್ ಯಾರೇ ಬಂದರೂ ಕೂಡ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ರೆನಾಲ್ಟ್ ಟ್ರೈಬರ್ ಇದೆ ಸರ್. ಸರ್ 2021 ಮಾಡಲು ಸಿಂಗಲ್ ಓನರು. ವೆಹಿಕಲ್ ತುಂಬ ಚೆನ್ನಾಗಿದೆ, ಕಮ್ಮಿ ಓಡಿದೆ. ಸೊ ವೆಹಿಕಲ್ ಬಂದು ಇಂಟೀರಿಯರ್ ನೋಡಿದ್ರೆ ನಿಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗು, ABS, ಆಫ್ಟರ್ ಮಾರ್ಕೆಟ್ ನಿಮಗೆ ಸಿಸ್ಟಮು ಮತ್ತು ಲೆದರ್ ಸೀಟ್ಸ್ ಕೂಡ ನಿಮಗೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ ಗಾಡೀಲಿ. ಸೊ ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಯಾರಾದರೂ ಒಂದು ಲೋ ಬಜೆಟಲ್ಲಿ ಒಂದು ಒಳ್ಳೆ 7 ಸೀಟರ್ ಗಾಡಿ ನೋಡ್ತೀರಾ ಅಂತಂದರೆ ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ನಾಟ್ ಡ್ರೈವರ್. 1 ಲೀಟರ್ ಆಲ್ಮೋಸ್ಟ್ ಲೈಕ್ ಸಿಟಿಯಲ್ಲಿ 16 to 17 ಬರುತ್ತೆ, ಹೈವೇಲಿ ಒಂದು 18 to 19 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು ಮೈಲೇಜು. ಸೊ ಡಿಪೆಂಡ್ಸ್ ಅಪಾನ್ ನಿಮ್ಮ ಡ್ರೈವಿಂಗ್ ಮೇಲೆ ಆಗುತ್ತೆ. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದು ರೆನಾಲ್ಟ್ ಟ್ರೈಬರ್? ಪ್ರೈಸ್ ಬಂದು 5,65,000 ಹೇಳ್ತಾ ಇದ್ದೀವಿ. ಇನ್ನೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ, ಲೋನು ಕೂಡ ಆಗುತ್ತೆ ಸರ್. ನಮ್ಮ ಕಾರ್ ಕುಟೀರಕ್ಕೆ ಬಂದು ಕಾಂಟ್ಯಾಕ್ಟ್ ಮಾಡಿ. ಬೆಸ್ಟ್ ಪ್ರೈಸ್ ಅಂತೂ ಸಿಗುತ್ತೆ. ಸಿಂಗಲ್ ಓನರ್ಸ್ ವೆಹಿಕಲ್ಸ್ ಆಗಿರುತ್ತೆ ಸರ್ ನಮ್ಮ ಹತ್ರ. ಓಕೆ, 5,65,000ಕ್ಕೆ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ ಆನ್ ದಿ ಡಿಬಲ್ ಕೂತ್ಕೊಂಡ್ರೆ. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ. ಏನು ಸರ್ ಡೀಟೇಲ್ಸ್? ಸರ್ 2017 ಮಾಡಲು ಸಿಂಗಲ್ ಓನರು. ಯಾರು ಡೀಸೆಲ್ ವೆಹಿಕಲ್ ಓಡ್ತೀರಾ ಅಂತವ್ರಿಗೆ
ಫುಲ್ ಟಾಪ್ ಎಂಡು ZDI ಪ್ಲಸ್ ಸರ್ ಇದು. ಅದು ಆಪಲ್ ಶೇಪಲ್ ಸ್ವಿಫ್ಟ್ ಡಿಸೈರ್ ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ ಟಾಪ್ ಎಂಡ್ ಸರ್, ZDI ಪ್ಲಸ್. ಇಂಟೀರಿಯರ್ ಇರ್ಬೋದು, ಔಟ್ಲುಕ್ ಇರ್ಬೋದು, ತುಂಬಾ ಚೆನ್ನಾಗಿದೆ. ಸೊ ನೋಡಿ ಬೇಕಾದ್ರೆ ಓಕೆ, ರೇರ್ ನಿಮಗೆ ಡಿಫಾಗರು ಎಲ್ಲರೂ ಇದೆ. ನಿಮಗೆ ಇಂಟೀರಿಯರ್ ನೋಡಿದ್ರೆ ನಿಮಗೆ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಡ್ಯೂಲ್ ಏರ್ ಬ್ಯಾಗು, ABS, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಗಾಡೀಲಿ. ಸೊ ಪ್ರೈಸ್ ಏನಾಯ್ತು ಸರ್ ಈ ಒಂದು ಸ್ವಿಫ್ಟ್ ಡಿಸೈರು? ಸರ್ ಇದು ಬಂದು 6,65,000 ಹೇಳ್ತಿರೋದು, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ, 6,65,000 ಹೇಳಿ. ಅದರಲ್ಲೂ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಕೂಡ ಆಗುತ್ತೆ. ಆನ್ ದಿ ಟೇಬಲ್ ಕುತ್ಕೊಂಡ್ರೆ ಒಂದು ಬೆಸ್ಟ್ ಡೀಲು. ಕಾರ್ ಕೊಟ್ಟಿರೋದಲ್ಲಿ ಎಲ್ಲ ಆಲ್ಮೋಸ್ಟ್ ಲೈಕ್ ಎಲ್ಲ ಸಿಂಗಲ್ ಓನರ್ ಗಾಡಿಗಳು ಕಾಣಿಸ್ತಾ ಇರೋದು ನಮಗೆ ಇವತ್ತು. ಲೋನ್ ಕೂಡ ಆಗುತ್ತೆ ಸರ್. ಲೋನ್ ಕೂಡ ಆಗುತ್ತೆ ಗಾಡಿಗೆ. ಹೌದು ಸರ್. ಓಕೆ ಸರ್. ಸೊ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ, ಏನು ಸರ್ ಡೀಟೇಲ್ಸು? ಸರ್ 2014 ಮಾಡಲು, ಸೆಕೆಂಡ್ ಓನರು, ZX ಯಾರು ಹುಡುಕ್ತಿರೋ ಅಂಥವ್ರಿಗೆ ಪೆಟ್ರೋಲ್ ವೆಹಿಕಲ್ಲು ತುಂಬ ಚೆನ್ನಾಗಿದೆ. ಔಟ್ಲುಕ್ ಇರ್ಬೋದು, ಇಂಟೀರಿಯರ್ ಇರ್ಬೋದು. ಸೊ ಫೀಚರ್ಸ್ ವೈಸ್ ನೋಡಿದ್ರೆ ನಿಮಗೆ ರೇರಲ್ ಮಿ ಡಿಫಾಗರ್, ವೈಪರ್ ಎಲ್ಲನೂ ಇದೆ ಗಾಡೀಲಿ. ಸ್ವಿಫ್ಟು ZXi ಟಾಪ್ ಎಂಡ್ ವೇರಿಯಂಟು. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 60 to 70% ಟೈರ್ಸ್ ಕೂಡ ಇದೆ ಬರುತ್ತೆ. ಓಕೆ, ಸೊ ಫೀಚರ್ಸ್ ವೈಸ್ ನೋಡಿದ್ರೆ ನಿಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಡ್ಯೂಯಲ್ ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ ಗಾಡೀಲಿ. ಯಾರಾದರೂ ಒಂದು ಸ್ವಿಫ್ಟ್ ಅದು ZXi ಟಾಪ್ ಎಂಡ್ ವೇರಿಯಂಟ್ ಇರ್ತಾರವ್ರಿಗೆ ಪ್ರೈಸ್ ಏನಾಗುತ್ತೆ ಸರ್? ಸರ್ ಪ್ರೈಸ್ ಬಂದು 4,25,000 ಹೇಳ್ತೀನಿ, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ, 4,25,000 ಹೇಳಿದಲ್ಲೂ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಕೂಡ ಆಗುತ್ತೆ ಆನ್ ದಿ ಟೇಬಲ್ ಕುತ್ಕೊಂಡ್ರೆ. ಸೊ ಓಕೆ, ಸೊ ನಮ್ಮ ಮುಂದೆ ಒಂದು ಮಾರುತಿ ಈಕೋ ಇದೆ ಸರ್. ಸರ್ ನಮ್ಮ ಹತ್ರ ಒಂದಲ್ಲ ಸರ್, 2 ಈಕೋ ಇದೆ ಸರ್. ಓಕೆ ಸರ್, ಇದು ಒಂದು 2024 ಮಾಡಲು, ಇನ್ನೊಂದು 23 ಮಾಡಲು ಕೂಡ ಇದೆ. ಇದು ಬರೀ 17,000 ಓಡಿದೆ, ಸಿಂಗಲ್ ಓನರ್ ಆಗಿರುತ್ತೆ. ಸೊ ಜಸ್ಟ್ 17,000 ನೋಡಿರೋ ಒಂದು ಮಾರುತಿ ಈಕೋ. ಸೊ 2024 ಮಾಡಲ್, 24 ಮಾಡಲ್, ಪೆಟ್ರೋಲ್, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ವಿತ್ ಬರೀ 17,000 ಓಡಿದೆ ಸರ್. ಓಕೆ, ವಿತ್ ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಇದೆ ಗಾಡೀಲಿ. ಸೊ 5 ಸೀಟರ್ ಅಲ್ಲ ಸರ್ ಇದು? ಸರ್ 5 ಸೀಟರ್ AC ಸರ್. ಓಕೆ, 5 ಸೀಟರ್ ವಿತ್ AC ಗಾಡಿ. ಸೊ ಪ್ರೈಸ್ ಏನಾಯ್ತು ಸರ್ ಈ ಒಂದು ಈಕೋ? ಈ ಈಕೋ ಬಂದು ಎಲ್ಲರಿಗಿಂತ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ, ಲೋನು ಕೂಡ ಮಾಡ್ಕೊಡ್ತೀನಿ. ನಮ್ಮ ಕಾರ್ ಕುಟೀರಕ್ಕೆ ಬಂದು ಕಾಂಟ್ಯಾಕ್ಟ್ ಮಾಡಿ. 5,95,000ಗೆ 2024 ಮಾಡಲು ವೆಹಿಕಲ್ ಕೊಡ್ತಾ ಇದೀವಿ. 5,95,000ಕ್ಕೆ ನಿಮಗೆ ಒಂದು ಈಕೋ ಸಿಗ್ತಾ ಇದೆ. ಅದು 2024 ಮಾಡೆಲ್ ಗಾಡಿ, ಅದು 5 ಸೀಟರ್ ವಿತ್ AC ಇರೋ ಗಾಡಿ. ಹೌದು ಸರ್. ಓಕೆ ಸರ್ 23 ಮಾಡಲು ಕೂಡ ಇದೆ, ನೋಡಿ ಬನ್ನಿ. ಅದು ಕೂಡ ತುಂಬ ಚೆನ್ನಾಗಿದೆ. ಸೊ 2023 ಮಾಡೆಲ್ ಗಾಡಿ ನೋಡ್ತಾ ಇರ್ಬೋದು ಒಂದು ಈಕೋ. ಸೊ ವಿತ್ ಇದರಲ್ಲಿ ನಿಮಗೆ AC ಬರುತ್ತೆ, ನಿಮಗೆ ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಇದೆ ಗಾಡೀಲಿ. ಯಾರಾದರೂ ಒಂದು 2023 ಮಾಡಲು ಗಾಡಿ, ಇದು ಕೂಡ ನಿಮಗೆ 5 ಸೀಟರ್ ಗಾಡಿ. ಸೊ ಈ ಗಾಡಿ ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು ಬಂದು 5.5 ಲಕ್ಷ ಹೇಳ್ತಿದ್ದೀವಿ. 5,25,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 2023 ಮಾಡಲು ಸರ್. ಓಕೆ, 2023 ಮಾಡಲ್ ಆದರೆ ನಿಮಗೆ 5,25,000. ಅದೇ 2024 ಮಾಡಲ್ ಗಾಡಿ ಆದರೆ 5,95,000ಕ್ಕೆ. ಹೌದು ಸರ್. ಓಕೆ ಸರ್. ನಮ್ಮ ಹತ್ರ 2 ಈಕೋ ಇದೆ, ಲೋನು ಕೂಡ ಆಗುತ್ತೆ. ಸೊ ಒಂದು ಲೋ ಬಜೆಟಲ್ಲಿ ಒಂದು ಒಳ್ಳೆ 7 ಸೀಟರ್ ಗಾಡಿ ಹುಡುಕ್ತಾ ಇದ್ದಾರೆ ಅಂತಂದ್ರೆ ಒಂದು ಮಹೇಂದ್ರ ಝೈಲೋ ಇದೆ. ಇದು ಡೀಟೇಲ್ಸ್ ಸರ್. ಮಹೇಂದ್ರ ಝೈಲೋ ಹುಡುಕ್ತಿರೋ 7 ಸೀಟರ್ ವೆಹಿಕಲ್ ತುಂಬಾ ಚೆನ್ನಾಗಿದೆ. ಓಕೆ ಸರ್, ಈ ಗಾಡಿ ಬಂದು ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತಿದ್ದೀವಿ. ಯಾರಾದರೂ ತುಂಬ ಇಂಟ್ರೆಸ್ಟ್ ಇದ್ದರೆ ನಮ್ಮ ಕಾರ್ ಕುಟೀರಕ್ಕೆ ಬಂದರೆ ನಿಮಗೆ ಗಾಡಿ ಕೂಡ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ. ಓಕೆ, ಯಾರಾದರೂ 7 ಸೀಟರ್ ಹುಡುಕ್ತಿರೋರಿಗೆ ವಿತ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಇದೆ ಗಾಡಿ. ಮಹೇಂದ್ರ ಝೈಲೋ. ಸೊ 2013 ಮಾಡಲು, ಸಿಂಗಲ್ ಓನರು. 13 ಸಿಂಗಲ್ ಓನರ್ ಗಾಡಿ. 13 ಸಿಂಗಲ್ ಓನರು. 4,75,000 ಹೇಳ್ತಾ ಇದ್ದೀವಿ. 4,50,000ಗೆ ಫೈನಲ್ ಮಾಡ್ಕೊಡ್ತೀನಿ. ನಮ್ಮ ಕಾರ್ ಕುಟೀರದಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿ, ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ, ಅದು ಆಪಲ್ ಶೇಪ್. ಏನು ಸರ್ ಡೀಟೇಲ್ಸ್? 2022 ಮಾಡಲು, ಸಿಂಗಲ್ ಓನರು, 90,000 ಡ್ರೈವ್ ಆಗಿದೆ. ಇದಕ್ಕೂ ಕೂಡ ಲೋನ್ ಮಾಡ್ಕೊಡ್ತೀವಿ. ನಮ್ಮ ಕಾರ್ ಕುಟೀರಕ್ಕೆ ಬಂದು ನೀವು ಕಾಂಟ್ಯಾಕ್ಟ್ ಮಾಡಿ. ಇಂಟೀರಿಯರ್ ಇರ್ಬೋದು, ಔಟ್ಲುಕ್ ಇರ್ಬೋದು, ವೆರಿ ನೈಸ್ ವೆಹಿಕಲ್ಲು. ಓಕೆ, ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲನೂ ಇದೆ ಗಾಡೀಲಿ. ಯಾರಾದರೂ ಒಂದು ಸೊ ಬಾಡಿ ಲೈನ್ ಕೂಡ ಸಖತ್ತಾಗಿ ಮೇಂಟೈನ್ ಮಾಡಿದ್ರೆ ಯಾರಾದರೂ ಒಂದು ಸ್ವಿಫ್ಟ್ ಆಪಲ್ ಶೇಪ್ ಹುಡುಕ್ತಾರೋರಿಗೆ. ಸೊ ಪ್ರೈಸ್ ಏನಾಗುತ್ತೆ ಸರ್? ಸರ್ ಪ್ರೈಸ್ ಬಂದು ಈ ಗಾಡಿ ಬಂದು ತುಂಬ ಚೆನ್ನಾಗಿದೆ. 6,35,000 ಹೇಳ್ತಾ ಇರೋದು, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ಆಗಿದೆ ಸರ್, ಲೋನು ಕೂಡ ಆಗುತ್ತೆ ಸರ್. 6,35,000 ಹೇಳಿ ನಿಮಗೆ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಕೂಡ ಆಗುತ್ತೆ ಆನ್ ದಿ ಟೇಬಲ್ ಕುತ್ಕೊಂಡ್ರೆ.